ನಮ್ಮ ಬಾತ್ರೂಮ್ನಲ್ಲಿ ಪದೇ ಪದೇ ಕಪ್ಪೆಗಳು ಝರಿಗಳು ಬರ್ತಾನೆ ಇರ್ತವೆ. ಹಲ್ಲಿ ಇವಂತೂ ಸಹ್ಯಸೆ ಜೊಂಡಿಗ. ಆದರೆ ಒಂದು ಸಲ ಏನಾಯಿತು, ಒಂದು ಕಪ್ಪೆ, ಸಣ್ಣ ಕಪ್ಪೆ, ಸುಮಾರು ದಿವಸದಿಂದ ನಾನು ಹಿಡಿಲಿಕ್ಕೆ ಹೋದ ತಕ್ಷಣ ಅದು ಮಾಯ ಆಗಿಬಿಡ್ತಿತ್ತು. ಎಲ್ಲಿ ಹೊಕ್ಕಿದ್ದು ಗೊತ್ತಿಲ್ಲ. ಹೀಗೆ ಒಂದು ಸಲ ಅದನ್ನು ಹಿಡಿದೇ ಬಿಟ್ಟೆ. ಒಂದು ಬಟ್ಟೆ ಹಾಕಿ ಹಿಡ್ಕೊಂಡು ಒಂದು ಸುಮಾರು 100 ಮೀಟರ್ ದೂರದೊಳಗೆ ಅದನ್ನು ಬಿಟ್ಟು ಬಂದೆ. ವಿಚಿತ್ರ ಅಂದ್ರೆ ಮತ್ತೆ ಸಂಜೆ ಅದೇ ಕಪ್ಪೆ ಬಂದು ಮತ್ತೆ ಬಾತ್ರೂಮ್ ಸೇರಿತ್ತು. ನನಗಂದೆ ಈ 100 ಮೀಟರ್ ನಾನು ಅದನ್ನು ಎತ್ಕೊಂಡು ಹೋಗಿ ಬಿಟ್ಟು ಬಂದಿದ್ದು, ಮತ್ತೆ ಅದು ಈ ಸ್ಥಳವನ್ನು ಹುಡುಕೊಂಡು ಹೆಂಗೆ ಬಂತು, ಹೆಂಗಾರ ಬಂದಿರಬೇಕಿದು, ಮತ್ತೆ ಆಶ್ಚರ್ಯ ಅನ್ನಿಸ್ತು. ಮಾರನೇ ದಿವಸ ಮತ್ತು ಪ್ರಯಾಸಪಟ್ಟು ಹೇಗೋ ಮಾರಿ ಹಿಡಿದೆ. ಈ ಸರಿ ಸುಮಾರು ನಮ್ಮದು ಆಶ್ರಮದ ಆವರಣವನ್ನು ದಾಟಿ ಬೇರೆ ಕಡೆ ಬಿಟ್ಟು ಬಂದೆ. ವಿಚಿತ್ರ ಅಂದರೆ ಮತ್ತೂ ಬಂದಿತ್ತು ಅದು. ಗಾಬರಿ ಅನ್ನಿಸ್ತು ನನಗೆ, ಇದು ಹೆಂಗಾರ ಬರ್ತದಪ್ಪ ಅಂತ ತಿಳ್ಕೊಂಡು. ಇವಾಗ ನನಗೆ ನೆನಪು ಹಾಕ್ಕೊಂತ ಹೋಯ್ತು. ಹಿಂದಕ್ಕೆ ಇದೇ ಥರ ಒಂದು ಬೆಕ್ಕು ಕಾಡಕತ್ತಿತ್ತು. ಅದು ಕಾಡ್ತದ ಅಂತಿಕೊಂಡು ಬಂದು ಹಾಲು ಕುಡಿದು ಮೈ ನಮ್ಮ ಮೊಮ್ಮಕ್ಕಳದು ಮೈ ಪರಚ್ಕೊಳ್ಳೋದು ಹೀಗೆಲ್ಲ ಮಾಡ್ತಿತ್ತು. ಬ್ಯಾಡಪ್ಪ ಅಂತ ತಿಳ್ಕೊಂಡು ಒಂದು ಗೋಣಿ ಚೀಲ ಹಾಕ್ಕೊಂಡು ಅಮೀನ್ಗಡಕ್ಕೆ ಬಿಟ್ಟು ಬಂದಿತ್ತು. ಅಮೀನ್ಗಡ ನಮ್ಮ ಊರಿಂದ ಗುಳೇದಗುಡ್ಡದಿಂದ 22 ಕಿಲೋಮೀಟರ್ ದೂರ ಇರತಕ್ಕಂಥ ಅಮೀನ್ಗಡಕ್ಕೆ ಬಿಟ್ಟು ಬಂದಿತ್ತು. ವಿಚಿತ್ರ ಅಂದರೆ 3ನೇ ದಿವಸಕ್ಕೆ ಮತ್ತೆ ಆ ಬೆಕ್ಕು ಬಂದುಬಿಟ್ಟಿದ್ರಿ. ಅದೇ ಬೇಕು. ಯಾಕಂದ್ರೆ ನಾನು ಒಂದು ಮಾರ್ಕ್ ಮಾಡಿದ್ದೆ ಮತ್ತೆ ಯಾವುದು ಬಿಟ್ಟು ಬರೋಕ್ಕಿಂತ ಮುಂಚೆ. ಅದೇ ಥರ ನಾಯಿ ಮರಿ ಕೂಡ, ನಾಯಿ ಮರಿ ಎಷ್ಟು ದೂರ ಬಿಟ್ಟು ಬಂದರೂ ಕೂಡ ಮತ್ತೆ ಬರ್ತಿದ್ದು. ನನಗೆ ಅನಿಸುತ್ತೆ, ಎಂಥ ಗ್ರಹಣ ಶಕ್ತಿ ಅಂತ ಇವಕ್ಕೆ, ಎಂಥ ಸೆನ್ಸರ್ ದೇವ್ರು ಕೊಟ್ಟಾರಂತ ನಾವು ವಿಚಾರ ಮಾಡ್ಕೊತ ಹೋದೆ. ಮತ್ತು ಇನ್ನೂ ವಿಚಾರ ಮಾಡ್ಕೊತ ಹೋದಾಗ ರಾಜ ಮಹಾರಾಜರುಗಳು ಕುದುರೆ ಮೇಲೆ ಸವಾರಿ ಮಾಡಿಕೊಂಡು ಯುದ್ಧಕ್ಕೆ ಹೋಗ್ತಿದ್ರು. ತಮ್ಮ ಬೇಜಾರಾದಾಗ ಕುದುರೆಯನ್ನು ಗಿಡಕ್ಕೆ ಕಟ್ಟಿ ವಿಶ್ರಾಂತಿ ತಗೊಳ್ತಿದ್ರು. ಆ ಕುದುರೆ ಇದ್ದಕ್ಕಿದ್ದಂತೆ ಹುಂಕಾರ ಶುರು ಮಾಡ್ತಿತ್ತು, ಹೆಂಕರಿಸಲು ಶುರು ಮಾಡ್ತಿತ್ತು, ಕಾಲು ಕೆದರಕ್ಕೆ ಶುರು ಮಾಡ್ತಿತ್ತು. ಮಣ್ಣನ್ನು ತೆಗೆದು ಹುಂಕಾರ ಮಾಡ್ತಾ ಅವಾಗ ರಾಜರಿಗೆ ಅಥವಾ ಕುದುರೆಯ ಮಾಲೀಕ ಗೊತ್ತಾಗ್ತಿತ್ತು ಅವನಿಗೆ, ಏನೋ ಅಪಾಯ ಕಾಣಿಸ್ತದೆ ಅಂತ ತಿಳ್ಕೊಂಡು ಅವ ಕುದುರೆಯೊಂದಿಗೆ ಬೇಗ ಪರಾರಿ ಆಗಿಬಿಡ್ತಿದ್ದ. ದೂರದಲ್ಲಿ ಎಲ್ಲೋ ನೋಡಿದ್ರೆ ಅಲ್ಲಿ ಶತ್ರು ರಾಜರು ಬಂದು ಹುಡುಕಾಡ್ತಿದ್ರು ಅವನು. ನೀವು ನೋಡ್ತಿರ್ಬೋದು ಯೂಟ್ಯೂಬ್ನೊಳಗೆ. ನಾಯಿ ಮರಿಗಳು, ಕುದುರೆಗಳು, ಬೆಕ್ಕುಗಳು ಬರ್ತಕ್ಕಂಥ ಅಪಾಯಗಳನ್ನ ಯಾವ ಥರ ತಪ್ಪಿಸ್ತದೆ ಅಂದ್ಕೊಂಡು. ಎಸ್ಪೆಷಲಿ ಚಿಕ್ಕ ಮಕ್ಕಳು ಕೂಡ ಅವಿನಾಭಾವ ಸಂಬಂಧ ಇರ್ತದೆ. ಏನೋ ಒಂದು ಟ್ರೆಜರಿ ಬೀಳ್ತಿರ್ತದೆ, ಅವ್ನು ಹೇಳ್ಕೊತಾವು, ಏನೋ ಒಂದು ಆಕ್ಸಿಡೆಂಟ್ ಆಗ್ತಿರ್ತದೆ, ಅದನ್ನ ಏನು ಮಾಡ್ಕೊತಾವ. ಇದೆಲ್ಲ ನೀವು ನೋಡಿರ್ಬೇಕು. ನೀವು ನೋಡ್ತೀರಿ, ಆದರೆ ಒಂದು ಕ್ಷಣ ವಿಚಾರ ಮಾಡಿರಲ್ಲ. ಮನುಷ್ಯನಲ್ಲಿ ಇಲ್ಲದ ಎಂಥ ಒಂದು ಅದ್ಭುತ ಗ್ರಹಣ ಶಕ್ತಿ, ಮುಂಚಿತವಾಗಿಯೇ ಗ್ರಹಣ ಮಾಡಿಕೊಡ್ತಕ್ಕಂಥ, ಅಪಾಯಗಳನ್ನ ಗ್ರಹಣ ಮಾಡ್ತಕ್ಕಂಥ ಶಕ್ತಿ ಹೆಂಗೆ ಬಂತು? ಹೌದಾ? ಮೀನುಗಳಿಗೆ, ಸಮುದ್ರದಲ್ಲಿರೋ ಮೀನುಗಳಿಗೆ ಹೌದಾ ಸುನಾಮಿ ಗೊತ್ತಾಗ್ತದಂತ. ಸುನಾಮಿ ಬರ್ತಿರ್ಬೇಕು, ಎಷ್ಟೋ ಮೀನುಗಳು ಆ ಒತ್ತಡಕ್ಕೆ ಸತ್ತು ಹೋಗ್ಬಿಡ್ತಾವಂತ, ಬಂದು ದಡಕ್ಕೆ ಬೀಳ್ತಾವ. ಅದು ಸುನಾಮಿ ಅಪ್ಪಳಿಸಿ ಅದರ ವೈಬ್ರೇಷನ್ಸ್ ಬಂದು ಸತ್ತೈತೆ ಅಂದ್ಕೊಂಡು ಸುನಾಮಿ ಬರ್ತದನ್ನು ತಿಳ್ಕೊಂಡು ಎಲ್ಲ ಸುತ್ತಮುತ್ತಲಿನ ಜನ ಬೇರೆ ಕಡೆ ಒಂದು 7-8 ಕಿಲೋಮೀಟರ್ ದೂರ ಹೋಗ್ತಿದ್ರು. ಭೂಕಂಪ ಆಗೋದು ಏನೋ ಪ್ರಾಣಿಗಳಿಗೆ ಮೊದಲೇ ಗೊತ್ತಾಗುತ್ತೆ, ಪಕ್ಷಿಗಳಿಗೆ ಮೊದಲೇ ಗೊತ್ತಾಗುತ್ತೆ. ಹೀಗೆ ನೈಸರ್ಗಿಕವಾಗಿ ಬರ್ತಕ್ಕಂಥ ಅಪಾಯ ಆಪತ್ತುಗಳು ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗ್ತದೆ, ಮನುಷ್ಯಾಗ ಯಾಕೆ ಗೊತ್ತಾಗೋದಿಲ್ಲ ಅಂತ ಒಮ್ಮೆ ಪ್ರಶ್ನೆ ಹಾಕ್ಕೊಂಡಿರಿ. ನೀವು ಪಡ್ಡೆ ಹುಡುಗರು, ಯುವಕರು, ಯುವತಿಯರು ಮದುವೆ ಮಾಡ್ತೀರಿ, ಮದುವೆ ಮಾಡ್ಕೊತೀರಿ. ಹೌದಾ? ಮದುವೆ ಮಾಡ್ಕೊಳ್ಳೋ ಕಾಲಕ್ಕೆ ತಾಳಿ ಕಟ್ತಕ್ಕಂಥ ಆ ಹುಡುಗಿ, ಕಟ್ಟಿಸ್ಕೊಳ್ತಕ್ಕಂಥ ಹುಡುಗಿ, ತಾಳಿ ಕಟ್ತಕ್ಕಂಥ ಗಂಡ, ಅವ ಮುಂದೆ ನಾನು ಕೂಡ ಹೆಂಗೆ ಇರ್ಬೋದು ಅನ್ನೋದು ಒಂದು ಸಣ್ಣ ವಿಚಾರ ಯಾಕೆ ಬರೋದಿಲ್ಲ ನಿಮಗೆ? ಪ್ರಾಣಿ, ಪಶು, ಪಕ್ಷಿ, ಮೀನಿನಂಥ ಜಲಚರ ಪ್ರಾಣಿಗಳಿಗೆ ಮುಂದಾಗೋ ಅಪಾಯ ಗೊತ್ತಾಗ್ತದೆ.
ನಮಗೆ ನಿಮಗೆ ಯಾಕೆ ಗೊತ್ತಾಗೋದಿಲ್ಲ ಅಂತ. ಅಲ್ಲೇ ತಪ್ಪಿದ್ರಿ. ನೀವು ನಿಮ್ಮನ್ನು ನೋಡಿಕೊಳ್ಳಿಲ್ಲ, ನಿಮ್ಮನ್ನು ಗಮನಿಸಿಕೊಳ್ಳಿಲ್ಲ. ಈ ಥರದ ಬುದ್ಧಿಯನ್ನು, ಈ ಥರದ ವಿವೇಕವನ್ನು ನೋಡಿಕೊಂಡವರೇ ಯೋಗಿಗಳಾದರು. ದೇವರು ಎಲ್ಲರನ್ನೂ ಸಮನಾಗಿಟ್ಟಿದ್ದಾನೆ. ಜಲಚರ ಪ್ರಾಣಿಗಳು, ನಾಯಿ, ಕತ್ತೆ, ಹಂದಿ, ಕುದುರೆ, ಬೆಕ್ಕು ಎಲ್ಲವನ್ನೂ ಸಮನಾಗಿಟ್ಟಿದ್ದಾನೆ. ಬಟ್ ಅವು ತಮ್ಮೊಳಗಿರ್ತಕ್ಕಂಥ ಶಕ್ತಿಯನ್ನು ಜಾಗೃತಿ ಮಾಡಿಕೊಂಡು ತಮ್ಮ ಪ್ರತಿಭೆಯನ್ನು ತೋರಿದು ಮನುಷ್ಯನಿಗೆ ಮಂಪರಕ್ಕೆ ಒಯ್ದದ್ದು ದೇವರೊಂದು ಅದ್ಭುತ ಶಕ್ತಿಯನ್ನು ಒಳಗಿಟ್ಟರೂ ಕೂಡ ಅದನ್ನು ಮರೆಮಾಚಿಕೊಂಡು ತಾವೇ ತೂಡಿದ ಕೆಡ್ಡಕ್ಕೆ ತಾವೇ ಬಿದ್ದು ಸಾಯಕತ್ಯಾವ. ಮನುಷ್ಯನಲ್ಲಿ ಒಂದು ಸೆನ್ಸರ್ ಇಟ್ಟಣ ಪರಮಾತ್ಮ. ಎಲ್ಲಿ ಗೊತ್ತಾ? ಆಜ್ಞಾ. ಒಟ್ಟಿನಲ್ಲಿ 7 ಚಕ್ರ, 6 ಚಕ್ರಗಳು ಅತ್ಯಂತ ಫೇಮಸ್ಸು. 7 ಚಕ್ರಗಳಿಗೆ ಒಂದೊಂದು ಬಿಂದುವನ್ನು ಮೂಲಾಧಾರದೊಳಗೆ ಅಂದರೆ ಗುದನಾಳದೊಳಗೆ ಮೂಲಾಧಾರ ಚಕ್ರ, ಅನಂತರ ಜನನಾಂಗದ ಭಾಗದೊಳಗೆ ಸ್ವಾಧಿಷ್ಠಾನ ಚಕ್ರ, ಹೊಕ್ಕಳ ಭಾಗದೊಳಗೆ ಮಣಿಪುರ ಚಕ್ರ, ಹೃದಯದ ಭಾಗದೊಳಗೆ ಅನಾಹತ ಚಕ್ರ, ಕಂಠದ ಭಾಗದೊಳಗೆ ವಿಶುದ್ಧ ಚಕ್ರ. ಇಲ್ಲಿ ಕೊಟ್ಟಾನ ಆಜ್ಞಾ. ಇಲ್ಲೇ ಎಲ್ಲ ಇರೋದು. ಇದನ್ನು ಆ್ಯಕ್ಟಿವ್ ಮಾಡಿಕೊಳ್ಳೋದೇ ಗೊತ್ತಾಗಲಿಲ್ಲ. ಏನೇನೋ ಮಾಡಿದರೆ ಮುಂದಾಗೋ ಅಪಾಯಗಳನ್ನು, ಮುಂದಾಗೋ ಅಹವಾಲುಗಳನ್ನು ನೀವು ಸ್ವೀಕಾರ ಮಾಡಲೇ ಇಲ್ಲ, ತಿಳ್ಕೊಳ್ಳೇ ಇಲ್ಲ. ಅದಕ್ಕೆ ನಿಮ್ಮ ಬುದ್ಧಿಗೆ ಮಂಕ ಕವಿತಿದು. ಈ ಬುದ್ಧಿಗೆ ಮಂಕ ಕವಿದದ್ದಕ್ಕೆ ನಿಮ್ಮ ಬದುಕು ದುಃಖಮಯ ಆಗ್ಯದ, ಕಷ್ಟಮಯ ಆಗ್ಯದ, ಅಸಹನೀಯ ಆಗ್ಯದ. ಆದರೆ ಬಟ್ ನಿಮಗೆ ಬುದ್ಧಿನೇ ಬರಲಿಲ್ಲ. ಯಾಕೆ ಹೀಗೆ ಆಗ್ತದಂತ ಮಂದಿನ ಹೋಗಿ ಕೇಳ್ತೀರಿ, ಜ್ಯೋತಿಷಿ ಕೇಳ್ತೀರಿ, ಕಾಲಜ್ಞಾನ ಓದ್ತೀರಿ. ಯಾರೋ ಪಿಕ್ನಾಸಿ ಒಂದಿಷ್ಟು ತನ್ನದೇ ಒಂದು ಭವಿಷ್ಯ ಗೊತ್ತಿರ್ತಂಥ ಅಜ್ಞಾನಿಗೆ ಹೋಗಿ ಕುತೂಹಲದಿಂದ ಕೇಳ್ತೀರಿ. ಆದರೆ ನಿಮ್ಮೊಳಗಿನ ಶಕ್ತಿಯನ್ನು ಬಳಸಿಕೊಂಡು ನೋಡಲೇ ಇಲ್ಲ ನೀವು ಎಂದು. ಆಜ್ಞಾಚಕ್ರನ ಉದ್ದೀಪನ ಮಾಡ್ಕೊರಿವಪ್ಪ, ಆ್ಯಕ್ಟಿವ್ ಮಾಡ್ಕೊರಿವಪ್ಪ, ಯೋಗ ಸಾಧನ ಮಾಡಿರೋ ಎಲ್ಲ ಗೊತ್ತಾಗ್ತದೆ. ಕುಂಭಕ ಸಹಿತ, ಮುದ್ರಾ ಸಹಿತ, ಬಂಧಗಳ ಸಹಿತ ಕಾಂಬಿನೇಷನ್ ಮಾಡಿಕೊಂಡು ಆಜ್ಞಾಚಕ್ರವನ್ನು ಉದ್ದೀಪನ ಮಾಡ್ಕೋಬೇಕು. ಎಲ್ಲ ಗೊತ್ತಾಗ್ತದೆ. ಆದರೆ ಎಲ್ಲ ಗೊತ್ತಾದಾಗಲೂ ಕೂಡ ಒಂದು ಸಂಕಟ ಬರ್ತದೆ. ನಾನೊಂದು ಕಾಲಕ್ಕೆ ಸುಮಾರು 15ರಿಂದ 30 ವಯಸ್ಸಿನವರೆಗೂ ನನ್ನಲ್ಲಿ ಅದ್ಭುತವಾದ ಸಂವೇದನಾಶೀಲ ತರಂಗಗಳು ಹುಡುತ್ತಿದ್ದು, ಮುಂದಾಗುವ ಭವಿಷ್ಯ ಎಲ್ಲ ಗೊತ್ತಾಗ್ತಿತ್ತು. ಆದರೆ ಅದರಿಂದ ಸುಖ, ಸಂತೋಷ, ಆನಂದ ಆಗೋ ಬದಲಿ ನನಗೆ ದುಃಖ ಹಾಕ್ಕೊಂತ ಬಂತು. ಈಗ ನೀವೇ ನೋಡಿ, ನಾನು ಹೇಳ್ತಾ ಬಂದೆ, ಯಾರೋ ನನ್ನ ಹತ್ರ ಬಂದು ಏನೋ ಕೇಳ್ತಾಯಿದ್ರು, ನೀವು ಇನ್ನೊಂದು 6 ತಿಂಗಳದೊಳಗೆ ನಿಮ್ಗೆ ಅಪಾಯದ ಅಂತ ಹೇಳ್ತಿದ್ದೆ. ಅವರು ಅದನ್ನು ಏನು ತಿಳ್ಕೊಂತಿರು ಗೊತ್ತಾ? ಏನು ದೊಡ್ಡ ಮಹಿಮ ದೇವರು ಅಂತ ಅಸಡ್ಡೆ. ಹೌದಾ? ಅಸಡ್ಡೆ. ಹಿಂಗೆ ನನ್ನಲ್ಲಿರೋ ಒಂದು ಶಕ್ತಿಯನ್ನು ಅವ್ರು ಗುರುತಿಸಲೇ ಇಲ್ಲ. ನಾನು ಹೇಳಿದ್ರು ಕೂಡ ಹೌದ್ರಾ ಮತ್ತು ಏನು ಮಾಡಬೇಕು ಅಂತಿದ್ರು. ನಾ ಹೇಳ್ತಿದ್ದೆ ತಪ್ಪಿಸ್ಕೊಳ್ಳೋಕ್ಕೆ, ಆದರೆ ಮರೆತು ಬಿಡ್ತಿದ್ರು. ಮುಂದೆ ನಾನು ಹೇಳಿದಂತೆ ಅಪಾಯ ಹಾಗೇ ಆಗ್ತಿತ್ತು. ಅವಾಗ ಗುರುಗಳ ನೀವು ಹೇಳಿದ ಖರೆ ಆತ್ಮ ನೋಡೋದು ಬರೋರು. ಹಿಂಗೆ ಸಾವಿರಾರು ಮಂದಿಗೆ ಹಾಕುವಂತ ಬಂತು. ನನಗೆ ಅನ್ನಿಸ್ತು. ಮತ್ತು ನಾನು ಈ ಶಕ್ತಿಯನ್ನು ಹೊಂದಿಕೊಂಡು ಅವರಿಗೆ ಪೂರ್ವಭಾವಿಯಾಗಿ ಹೇಳಿದ ಪ್ರಯೋಜನ ಏನಾಯಿತು? ಇಷ್ಟು ಸಣ್ಣ ವಿಷಯಕ್ಕೆ ನಾನು ಇಷ್ಟೊಂದು ಕಲಿಬೇಕಾ? ಇಷ್ಟೊಂದು ಸಾಧನೆ ಮಾಡ್ಕೊಳ್ಬೇಕಾ? ಆ ಸಾಧನೆಯ ಬಲದಿಂದ ನಾನು ಏನು ಗಳಿಸಿಕೊಂಡೆ? ಇತ್ಯಾದಿ ಪ್ರಶ್ನೆಗಳು ತಲೆಯಾಗ ಹೊಕ್ಕು ರಿಂಗಣಿಸಿದಾಗ ನಾನು ಸಣ್ಣಗೆ ನನ್ನ ಸಾಧನೆಯನ್ನು ಬಿಟ್ಟೆ. ಈಗ ಮುಂದಾಗೋದು ಗೊತ್ತಾಗೋದಿಲ್ಲ, ಹಿಂದೆ ಆಗಿದ್ದು ಮರೆತು ಬಿಡಾಕತ್ತೀನಿ. ಇದಕ್ಕೆಲ್ಲ ಕಾರಣ ನಿಮ್ಮಗಳ ಉಪೇಕ್ಷೆ. ನಾನು ನನ್ನದೇ ಮನೋಭಾವ ಬೇರೆ, ನನ್ನದು ಮನೋವಿಲಾಸ ಬೇರೆ, ನನ್ನ ಥಿಂಕಿಂಗೇ ಬೇರೆ. ಹೌದಾ? ನಾನು ಭಗವದ್ಗೀತೆಯನ್ನು ಆರಾಧಿಸ್ತಕ್ಕಂಥವ, ಕೃಷ್ಣನ ವಾಣಿಯನ್ನು ಫಾಲೋ ಮಾಡ್ತಕ್ಕಂಥವ. ಏನಾಗ್ತದೋ ಅದು ಆಗಬೇಕಲ್ಲ.
ಅದನ್ನು, ಯಾಕಂದ್ರೆ ಎಲ್ಲ ನನ್ನ ಕೈ ಆಗ್ಯದ, ನಾನೇ ಎಲ್ಲ ಮಾಡವ. ಈಗ ಇದರ ಅರ್ಥ ನನಗೆ ಪೂರ್ಣ ಗೊತ್ತಾಗಿದೆ. ಹೀಗಾಗಿ ನನಗಾಗಿ ನಾನು ಮಾಡ್ಕೊಳ್ಳಿಲ್ಲ, ಈಗ ಮಂದಿಗಾಗಿ ಮಾಡಿಕೊಂಡೆ, ಪ್ರಯೋಜನ ಏನಾಯಿತು? ಆದ ಕಾರಣ ನಾ ಹೇಳ್ತೀನಿ, ಇದೆಲ್ಲ ಬಿಡಿ. ನಿಮಗೆ ನಿಮ್ಮನ್ನು ನಿಮ್ಮವರನ್ನು ಉಳಿಸ್ಕೋಬೇಕು ಅನಿಸಿದ್ರೆ ಆಜ್ಞಾಚಕ್ರವನ್ನು ಉದ್ದೀಪನ ಮಾಡಿಕೊಳ್ಳಿ, ಆ್ಯಕ್ಟಿವ್ ಮಾಡಿಕೊಳ್ಳಿ. ಹೌದಾ? ಆ್ಯಕ್ಟಿವ್ ಮಾಡಿಕೊಳ್ಳಿ. ಆ ಸೆನ್ಸರನ್ನು ಆ್ಯಕ್ಟಿವ್ ಮಾಡಿ. ಇದು ಸೆನ್ಸರ್ ರೀ, ಮತ್ತೇನಲ್ಲ. ಹೌದಾ? ಅದು ಕೆಟ್ಟು ಹೋಗ್ಬಿಟ್ಟದ ಸೆನ್ಸಾರು. ಇದನ್ನು ಹಾಕ್ಕೊಳ್ಳಿ. ಹಾಗೆ ನಮ್ಮ CCTV ಕ್ಯಾಮ್ರಾಗಳು ತಮ್ಮ ಇದನ್ನು ಕಳ್ಕೊಂಡಾಗ ಅಲ್ಲಿ ಸ್ಕ್ರೀನ್ ಮೇಲೆ ಮೂಡೋದಿಲ್ಲ, ಹಾಗೆ ಆಗಿದೆ ಪರಿಸ್ಥಿತಿ. ಆದ ಕಾರಣ ನಿಮ್ಮ ಸೆನ್ಸಾರ್ ಆಜ್ಞಾಚಕ್ರ ಉದ್ದೀಪನ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಿಮಗೇನಾದ್ರು ಕುತೂಹಲ ಇತ್ತಪ್ಪ ಅಂದ್ರೆ ಬನ್ನಿ ಆಶ್ರಮಕ್ಕೆ. ಕೇವಲ ಆಜ್ಞಾಚಕ್ರಕ್ಕೆ ಒತ್ತು ಕೊಟ್ಟು ನಿಮಗೆ ಕೆಲವು ದಿವಸದೊಳಗೆ, ತಿಂಗಳುಗಳಲ್ಲ, ಕೆಲವು ದಿವಸದೊಳಗೆ ಸಾಧನೆಯಿಂದ ನೀವು ನಿಮ್ಮ ಮುಂಬರುವ ಭವಿಷ್ಯತ್ತನ್ನು ನೀವೇ ಕಾಣಿ. ಮತ್ತೊಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಾ? ಅದು ನನಗೆ ಗೊತ್ತಿದೆ, ನೀವು ಬರೋದಿಲ್ಲ. ನಾನು ಎಷ್ಟೆಲ್ಲ ಹೇಳ್ತಾ ಇದ್ದೀನಿ, ನೀವು ಗಮನ ಇಟ್ಟು ಕೇಳೋದಿಲ್ಲ, ಸುಮ್ಮನೆ ಒಂದು ಲೈಕು ಕೊಡೋಲ್ಲ, ಸಬ್ಸ್ಕ್ರೈಬ್ನೂ ಆಗಲ್ಲ. ನೀವು ಮಾಡೋದೇ ಬೇರೆ, ವ್ಯೂ ಕೊಡೋದೇ ಬೇರೆ, ಸಬ್ಸ್ಕ್ರೈಬ್ ಆಗೋದೇ ಬೇರೆ. ನನಗೂ ಹೇಳಿ ನಿಮ್ಮ ಗತಿಯನ್ನು, ನಿಮ್ಮ ಏನು ನಿಮ್ಮ ಚಿಂತನವನ್ನು ನೀವು ಯಾವ್ದು ಕಡೆ ಒಲಿತಾ ಇದ್ದೀರಿ, ಯಾವುದನ್ನು ಹೆಚ್ಚು ನೋಡ್ತಾ ಇದ್ದೀರಿ ನನಗೆ ಗೊತ್ತದು. ನಾನು ಹೇಳೋದು ನಿಮಗೇನು ಅಲ್ಲವೇ ಅಲ್ಲ. ಯಾಕಂದರೆ ಇದನ್ನು ಕೇಳಿದ್ರೆ ಫಾಯ್ದೆ ಇರೋದು. ನಿಮಗೇನಾದರೂ ಆಗಬೇಕು. ನೀವು ಎದಕ್ಕೆ ಏನನ್ನು ಲೈಕ್ ಮಾಡ್ತೀರಿ? ನಿಮಗೆ ನಿಮ್ಮ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ತಂತ್ರನ ಹೇಳಬೇಕು. ಅದಕ್ಕೆ ನಾನು ಹೇಳಿದಾಗ ನನಗೇ ಲೈಕ್ ಕೊಡ್ತೀರಿ ನೀವು. ಹಾಗೆ ಇದಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟದ. ಬರೀ ಅದನ್ನೇ ವಿಚಾರ ಮಾಡ್ತಾ ಇದ್ದಾರೆ. ನಿಮಗೆ ಆಧ್ಯಾತ್ಮ ಬೇಕಾಗಿಲ್ಲ, ಸಾಧನೆ ಬೇಕಾಗಿಲ್ಲ, ತತ್ಕ್ಷಣಕ್ಕೆ ನಿಮ್ಮ ಕಷ್ಟ ಪರಿಹಾರ ಆಗಬೇಕು. ಈ ಕಡೆ ಹೆಚ್ಚು ಗಮನ ಕೊಟ್ಟಿದ್ದೀರಿ ಅಂದಾಗ ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ನಾನು ಹೇಳೋದಿಲ್ಲ. ಇರಲಿ, ಆದರೆ ಒಂದು ತಿಳ್ಕೊಳ್ಳಿ, ಯಾರಲ್ಲಿ 1000 ಮಂದಿ ಹಂಗಿದ್ರಪ್ಪ ಅಂದ್ರೆ ಒಬ್ಬನಿಗಾದರೂ ಒಂದು ಜಾಣತನ, ವಿವೇಕ ಇದ್ದೇ ಇರ್ತದೆ. ಹೌದಾ? ನನ್ನನ್ನು ನಾನು ಕಾಣ್ಕೋಬೇಕು, ಮುಂದಿನ ನನ್ನ ಬದುಕನ್ನು ನಾನು ಮುಂದಿನ ಭವಿಷ್ಯತ್ತು ನಾನು ಕಾಣ್ಕೋಬೇಕು ಅಂತ ಉತ್ಕಟ ಇಚ್ಛೆ ಇದ್ರೆ ಬನ್ನಿ, ಸಾಧನ ಮಾಡಿ. ಅಪೂರ್ವ ಸಾಧನೆಗಳು ನಮ್ಮ ಮುಂದೆ ಅವ. ಎಂಥ ಅಪೂರ್ವ ಸಾಧನೆ ಅಂದ್ರಪ್ಪ ಅಂದ್ರೆ ಏನು ಹೇಳಿ ಚಮತ್ಕಾರಗಳು ಆಗ್ತಾವ, ಪವಾಡ ಸತ್ಯ ಘಟನೆ ನಡೀತಾವ. ಬಟ್ ಇಷ್ಟೆಲ್ಲ ಹೇಳಿದಾಗ ಕೂಡ ನೀವು ಆ ಲಕ್ಷ ಕೊಡುವುದೇ ಇಲ್ಲ, ನನಗೆ ಗೊತ್ತದ. ಅದಕ್ಕೆ ಇಂಥದನ್ನು ಇದೆ ಅಂತ ಹೇಳ್ತೀನಿ ಅಷ್ಟೇ. ನೀವು ಬರಬೇಕಂತ ನಾನು ಬಯಸೋದೂ ಇಲ್ಲ, ಬರಲಿ ಅಂತಲೂ ಅನಿಸೋದಿಲ್ಲ. ಯಾಕಂದರೆ ನಂದು ಈ ಸದ್ಯಕ್ಕೆ ನಿರ್ಲಿಪ್ತ ಸ್ಥಿತಿ. ನೀವು ಬಂದರೆಷ್ಟು, ಬಿಟ್ಟರೆಷ್ಟು, ನೀವು ಬಂದರೆ ಮಾಡೋದೇನು, ನೀವು ಬಂದರೆ ಆಗೋದೇನು? ಶ್ರೀ ಗುರುದೇವ್.